ಇವ್ರ ಪ್ರಕಾರ ಆಗರೆ ನೋಡಿ ಇಲ್ಲಿ ಹೇಳಿಕೆ ಕೊಡ್ತಿರೋದು ಎಲ್ಲ ಸೀನಿಯರ್ ನಾಯಕರುಗಳೇ, ಜೂನಿಯರ್ಸ್ ಯಾರು ಕೊಡ್ತಾ ಇಲ್ಲ ಹೇಳಿಕೆ, ಎಲ್ಲ ಸೀನಿಯರ್ಸ್. ಹಾಗಾದ್ರೆ ಇವ್ರ ಪ್ರಕಾರ ಸೀನಿಯರ್ಸ್ ಮುಟ್ಟಾಳ್ರ ಇವ್ರು ಒಪ್ಕೊಳ್ತಾರ? ಹಾಗಾದ್ರೆ ದಟ್ ಇಸ್ ವಾಟ್ ಹಿ ಮೆಂಟ್. ಸ್ವಲ್ಪ ಇರಿ ಆಯ್ತಲ್ಲ, ಇದಿಲ್ಗೆ ನಿಲ್ಲೋದಿಲ್ಲ. ಈಗ ನೀವು ಇಬ್ರು ಹೆಸರು ಹೇಳಿದ್ರಿ, ಇಬ್ರು MLC ಗಳು ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರು? ದಿನೇಶ್ ಗುಳಿಗೌಡ ಒಬ್ರು, ಮತ್ತೊಬ್ರು ನಮ್ಮ ಇವರು ವರ್ಕಿಂಗ್ ಪ್ರೆಸಿಡೆಂಟ್. ನೀವು ಅವರಿಬ್ರು DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು. DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು. ನೀವು ನೋಡಿ ಹೆಂಗ್ ನಡೀತಿದೆ ಅಂತ ಹೇಳಿದ್ರೆ ಇವ್ರಲ್ಲೇ ನಿಮ್ಗೆ ನಾನೊಂದ್ ಸ್ವಲ್ಪ ಹಿಸ್ಟ್ರಿ ಹಿಂದೆನೂ ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ. ಯಾವಾಗ DCM ವಿಚಾರದಲ್ಲಿ ಮೂರ್ ಜನ DCM ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿಕೆಗಳು KN ರಾಜಣ್ಣ ಅವ್ರ ವಿಚಾರದಲ್ಲಿ ಬರುತ್ತೋ, ರಾಜಣ್ಣ ಅವ್ರ ಅಗೇನ್ಸ್ಟ್ ಇದೇ ಲೋಕಾಯುಕ್ತದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ 3,000 ಕೋಟಿ ಹಗರಣ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ ಯಾರು ಅಂತ ಹೇಳಿದ್ರೆ ನಿಮ್ಗೆ ಕಲ್ಲಹಳ್ಳಿ ದಿನೇಶ್, ಯಾರು ಕನಕಪುರದವರು. ನೆಕ್ಸ್ಟ್ ಇವಾಗ ಬರಬೇಕು ಅಂತ ಹೇಳಿದ್ರೆ ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇಂದ್ರೆ CM ಆಗ್ತಾರೆ ಅಂತ ಅವ್ರ ಹೆಸರು ತೇಲ್ಬಿಡಕ್ ಶುರುವಾದಾಗ ಅವರ ಪ್ರಕರಣದಲ್ಲಿ KADB ನಲ್ಲಿ ಲ್ಯಾಂಡ್ ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ ಯಾರು? ಇದೇ ಕಲ್ಲಹಳ್ಳಿ ದಿನೇಶ್, ಯಾರು? ಕನಕಪುರದವರು. ಎಲ್ಲಿಗೆ? ಲೋಕಾಯುಕ್ತಗೆ. ಸೊ ಈಗ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈ ರೀತಿ ಹೇಳಿಕೆಗಳು ಬರ್ತಾ ಇದೆ ಅಂತ ಪತ್ರ ಬಂದಿರೋರು ಯಾರು? ದಿನೇಶ್ ಗುಳಿಗೌಡ, ಮಂಜುನಾಥ್ ಭಂಡಾರಿ. ಯಾರು ಇವರಿಬ್ರು? DK ಶಿವಕುಮಾರ್ ಅವರ ಪರಮಾಪ್ತರು. ಇದು ಒನ್ ಸೈಡ್ ಆಫ್ ದಿ ಟೀಮ್. ಇದು ಕಾಂಗ್ರೆಸ್ ಒಳಗಡೆ CM ಕುರ್ಚಿಗಾಗಿ ನಡೀತಿರುವಂತ ಒಂದು ಸ್ಟ್ರಾಟಜಿ ಆಗ್ಬೋದು, ಡಿಕ್ಟಾಟ್ ಆಗ್ಬೋದು, ನಾನ್ ಕುತ್ಕೊಬೇಕು ಅನ್ನೋದಕ್ಕೆ ಇದು ಒನ್ ಆಫ್ ದಿ ಎಕ್ಸಾಂಪಲ್. ಇದು ಈ ತರ ಸಮಯ ಇದೆ ನಿಮಗೆ. ನಾನು 2 ನಿಮಿಷ ಕೊಡ್ಬೇಕು. only 1 minute time ಇರೋ ಹತ್ರ 1 ನಿಮಿಷ ಕ್ವಿಕ್ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ 2 ನಿಮಿಷ ರಿಯಾಕ್ಷನ್ ತಗೊಳ್ತೀನಿ. ಯು ಶುಡ್ ಲಿಸನ್. ಬದ್ರುದ್ದೀನ್ ಸರ್, ಫಾಲಿಂಗ್ ಅಪಾರ್ಟ್ ಅನ್ನೋ ತರ ಇದೆಯಾ ಸಿಚುಯೇಷನ್ ಅನ್ನೋ ಅನುಮಾನ. ಯಾಕೆ? KPCC ಅಧ್ಯಕ್ಷರಿದ್ದಾರೆ, ಅವ್ರು ಮಾತನಾಡ್ತಿಲ್ಲ, ಮಾತಾಡ್ಕೂಡ್ದು. ಯಾರು? CM ಕುರ್ಚಿ ಬಗ್ಗೆ ಶಿಸ್ತು ಸಮಿತಿ ಅಂತ ಒಂದಿರುತ್ತೆ ಸರ್ ಪಕ್ಷದಲ್ಲಿ. ಆ ಶಿಸ್ತು ಸಮಿತಿ ಒಬ್ರಿಗೆ ನೋಟಿಸ್ ಕೊಟ್ಟಿದ್ ನಾನಂತೂ ಕಾಣ್ಲಿಲ್ಲ. ಈಗ ಡೈರೆಕ್ಟ್ ಆಗಿ ಹೈಕಮಾಂಡ್ ನಾಯಕರಿಗೆ, ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನೆ ಅಡ್ರೆಸ್ ಮಾಡಿ ಪತ್ರ ಬರೆದು ಬಿಡ್ತಾರೆ. ಅಂದ್ರೆ ಈ ಇಬ್ಬರು ನಾಯಕರಿಗೆ ರಾಜ್ಯ ನಾಯಕತ್ವದ ಬಗ್ಗೆ ವಿಶ್ವಾಸ ಇಲ್ವಾ? ಅನುಮಾನ ಹುಟ್ಟಲ್ವಾ? ಅಲ್ಲ, ಇದು ಏನಾಗಿದೆ ಅಂದ್ರೆ ಇವರೀಗ ಜನ ಯಾಕೆ ಮ್ಯಾಂಡೇಟ್ ಕೊಂಡಿದ್ದಾರೆ ಅಂತ ಮರ್ತು ಬಿಟ್ಟಿದ್ದಾರೆ ಸ್ಮಿತಾ. ಹಾಗಾಗಿ ಜನರ ಮ್ಯಾಂಡೇಟ್ ಪ್ರಕಾರ ಇವ್ರು ನಡ್ಕೊಳ್ತಾ ಇಲ್ಲ. ವಿರೋಧ ಪಕ್ಷಗಳನ್ನ ಟೀಕೆ ಮಾಡ್ಕೊಳ್ಳೋದು ಬೇರೆ, ಅವ್ರು ಹಾಕುವಂತ ಏನು ಅವ್ರ ಏನು ಮುಂದಿಡುವಂತ ಸವಾಲುಗಳು, ಅದನ್ನ ಎದುರಿಸೋದು, ಜೊತೆಗೆ ಒಳ್ಳೆ ಆಡಳಿತ ಕೊಡುವಂಥದ್ದು ಇವ್ರ ಧ್ಯೇಯ ಆಗಿರ್ಬೇಕು. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಎದುರಿಸೋದು ಇಲ್ಲ, ಇವ್ರಿಗೂ ಕಿತ್ತಾಡ್ಕೊಂಡು ನಾವೇನಕ್ಕೆ ಮತ ಹಾಕಿದ್ದಾರೆ ಅನ್ನೋ ಮರ್ತು ಬಿಡೋದು. ಸಹಜವಾಗಿ ಒಂದು ಮಾತು ಹೇಳಿ, ಇವರು ನಾಗರಾಜ್ ಯಾದವ್ ಅವ್ರಿಗೆ ಅನುಭವ ಇದೆ. ಈ ಥರದ ಹೇಳಿಕೆಗಳು ಆಡಳಿತದ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ? ನೋಡಿ, ವಿರೋಧ ಪಕ್ಷವನ್ನು ನೀವು ಟೀಕೆ ವಿರೋಧ ಪಕ್ಷ ಇರೋದೇ ಅದಕ್ಕೆ. ನೀವು ಆಡಳಿತ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಜನರ ಬಳಿ ಹೋಗೋಕೆ ಇರೋದು. ಅವ್ರು ಕಾಯ್ತಾ ಇರ್ತಾರೆ ನೀವೇನು ತಪ್ಪು ಮಾಡ್ತಾ ಇದ್ದಾರೆ ಅಂತ. ನೀವು ತಪ್ಪಿನ ಮೇಲೆ ತಪ್ಪು ಮಾಡಿಕೊಂಡು ಒಬ್ಬ ಮ್ಯಾಂಡೇಟ್ ಇರುವ CM ಬಗ್ಗೆನೇ ನಿಮ್ಮ ಪಕ್ಷದವರೇ ಮಾತಾಡ್ಕೊಂಡು ಕೂತ್ರೆ ಸುಮ್ಮನೆ ಇರಬೇಕಾ ಪ್ರತಿಪಕ್ಷಗಳು? ಹಾಗಾಗಿ ನನಗೆ ಒಂದು 2 ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು, ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸುವಂಥ ಧೈರ್ಯ ನಿಮ್ಗೆ ಇದೆಯಾ? ಮಾಡುವಂಥ ಪರಿಸ್ಥಿತಿ ಇದೆಯಾ? ಯಾಕಾಗಿ ಮಾತಾಡಬೇಕು? ಮಾತಾಡೋರನ್ನ ಬಾಯಿ ಮುಚ್ಚ ದಮ್ಮಿ ಯಾಕಿಲ್ಲ ನಿಮಗೆ? ನಿಮ್ಮ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಒಂದು ನಿಮಿಷ, ಒಂದು ಪ್ರತಿಪಕ್ಷಗಳ ಅನುಮಾನ ಪಡೋದಲ್ಲಿ ಸರಿ ಇದೆ. ಯಾಕಂದ್ರೆ ನೀವು ಸುಮ್ಮನೆ ಇದೆ ಅಂದ್ರೆ ಅವ್ರು ಏನು ಅರ್ಥ ಕೊಡಬೇಕು? ಕರೆಕ್ಟ್ ಅಲ್ವಾ? ನೀವು ಮಾತಾಡ್ತಿರೋ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನು ನೀವು ಮಾಡಲ್ಲ ಅಂದ್ರೆ ಅವ್ರು ಏನಂತ ಇರಬೇಕು? ಅವ್ರು ಸುಮ್ಮನೆ ಇರ್ಬೇಕೇನು? ಅವ್ರು ದಿನ ಕಾಯ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿ ಆಂತರಿಕ ಜಗಳ ಇದೆ, ಹಾಗಾಗಿ ಬೀಳಿಸುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳುವಂತದ್ದು ಅವ್ರು ರಾಜಕೀಯವಾಗಿ ಸುಮ್ಮನೆ ಇರಕ್ಕಾಗಲ್ಲ. ಅವ್ರೇನು ಸನ್ಯಾಸಿಗಳಲ್ಲ. ಪ್ರಶ್ನೆ ಇದೆ. ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಬಿಜೆಪಿ ಅವ್ರಿಗೆಲ್ಲ, ರಾಜ್ಯ ಜನರಿಗೆ ಉತ್ತರ ಕೊಡಬೇಕು. ಹೈಕಮಾಂಡ್ ಯಾಕೆ ಮೌನ ಇದೆ? 3 ನಿಮಿಷ ನಾನ್ ಸ್ಟಾಪ್ ಆಗಿ ನಾಗರಾಜ್ ಯಾದವ್ ಅವರು 5 ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಜನಗಳ ಪರವಾಗಿರ್ತಕ್ಕಂಥ ವಿಚಾರಗಳನ್ನ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅವರು? ಹೈಕಮಾಂಡ್ ಅವರು ಸಿದ್ದರಾಮಯ್ಯ ವಿಚಾರ ಬದಲಾವಣೆ ಇದೆಯಾ ಇಲ್ವಾ ಅನ್ನೋ ವಿಚಾರನ ಸ್ಪಷ್ಟಪಡಿಸಬೇಕು, ಅಥವಾ ಶಾಸಕರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ದಾರೆ. ಎರಡೂ ಸಾಧ್ಯ ಇರತಕ್ಕದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಆಂತರಿಕ ಪ್ರಜಾತಂತ್ರ ವ್ಯವಸ್ಥೆ ಇರೋದು ಕಾಂಗ್ರೆಸ್ ಅಲ್ಲೇ. ಖಂಡಿತವಾಗ್ಲೂ ಕೂಡ ಯಾವ ಹೈಕಮಾಂಡ್ ನಾಯಕರಾಗ್ಲಿ ಯಾರೂ ಆಗ್ಲಿ ಭಿನ್ನಮತದ ಬಗ್ಗೆ ಮಾತಾಡಿಲ್ಲ. ಭಿನ್ನಮತಗಳ ವಿಚಾರಗಳು ಕರ್ನಾಟಕ ರಾಜ್ಯದಲ್ಲಿ ಬಂದಿಲ್ಲ.
ಸಿದ್ದರಾಮಯ್ಯನವರು ಬದಲಾವಣೆ ಮಾಡ್ತೀವಿ ಅಂದಾಗ ಯಾವ ಸೂಚನೆಗಳನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಹೇಳ್ತೀನಿ ಕೇಳಿ, ಚರ್ಚೆಗಳು ಆಗಿಲ್ಲ. ಒಂದು ಪಾಯಿಂಟ್. ಎರಡನೇದು, ಒಂದು ಸಲ ಇದೇ ತರ DCMಗಳು ವಿಚಾರ ಬಂದಾಗ ಒಂದ್ಸಲಿ ಸುರ್ಜೇವಾಲಾ ಅವರು ಬಂದು ಒಂದು ಹೇಳಿಕೆ ಕೊಟ್ಟರು. KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬಂದು ಹೇಳಿದ್ರು, ಯಾರು ಕೂಡ DCM ಬಗ್ಗೆ ಮಾತಾಡಬಾರ್ದು, ಹೈಕಮಾಂಡ್ ವಿಲ್ ಟೇಕ್ ಇಟ್ ಡಿಸಿಷನ್ ಅಪ್ರಾಪ್ರಿಯೇಟ್ ಟೈಮ್ ಅಂತ ಹೇಳಿದ್ರು. ಈಗ ಟೈಮ್ ಕೂಡಿ ಬಂದಿದೆ, ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ವಿಲ್ ಪುಟ್ ಎ ಬ್ರೇಕ್ ಫಾರ್ ಇಟ್, ಯು ಪ್ಲೀಸ್ ವೇಟ್ ಅಂಡ್ ವಾಚ್ ಅಂತ ಹೇಳ್ತೀವಿ. ಒಂದ್ ನಿಮಿಷ ರೀ. ಆದರೆ ಈಗ ದೇಶಪಾಂಡೆ ಅವರು ಇರ್ಬೋದು, ದೇಶಪಾಂಡೆ ಅವರು ಎಷ್ಟು ಸಲ ಗೆದ್ದಿದ್ದಾರೆ, ಅತ್ಯಂತ ಹಿರಿಯ ಸದಸ್ಯರನ್ನ ಮರಿಬಾರ್ದು. ಪರಮೇಶ್ವರ್ ಅಂತ ಸೆಂಟ್ರಲ್ ಮಾತಾಡ್ತೀರಿ, ಅವ್ರು ಗೆದ್ದಿದ್ದಾರೆ ನಿಜ, 8 ಸಲ ಒಬ್ಬರೇ ಗೆಲ್ಸಿದ್ದಾರೆ. ಏನ್ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ? ಉತ್ತರ ನಾಗರಾಜ್ ಕೂಡ ಉತ್ತರ ಜಯಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ವಿಚಾರ ಬರ್ತೀನಿ, ನಾನು ಹೇಳ್ತೀನಿ ಕೊಡಿ. ಸಿದ್ದರಾಮಯ್ಯನವ್ರ ಜೊತೆಲಿರ್ತ ಕ್ಯಾಬಿನೆಟ್ ಇರ್ತಕ್ಕಂಥ ಹಿರಿಯ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಎಷ್ಟು ಬಾರಿ ಗೆದ್ದಿದ್ದಾರೆ, ಪರಮೇಶ್ವರ್ ಎಷ್ಟು ಬಾರಿ ಗೆದ್ದಿದ್ದಾರೆ, ಅವ್ರು KPC ಅಧ್ಯಕ್ಷರಾಗಿ ಎಷ್ಟು ವರ್ಷ ಕೆಲಸ ಮಾಡಿದ್ರು, ದೇಶಪಾಂಡೆ ಪಕ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ರು, ಪಕ್ಷದ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ. ಇವೆಲ್ಲವನ್ನೂ ನೋಡಿದಾಗ ಅವರೆಲ್ಲರಿಗೂ ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳೇ. ಆದರೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಇನ್ನತರ ಸಚಿವರು ಮಾತಾಡಿದ ಸಂದರ್ಭದಲ್ಲಿ ಅದು ಲೀಡಿಂಗ್ ಕ್ವಶನ್ಸ್ ಆಫ್ ಮೀಡಿಯಾ ಅನ್ನೋ ಮಾತನ್ನು ಹೇಳ್ತೀನಿ. ಏನು ಕೇಳಿದಾಗ ಅದು ಕೂಡ ಸ್ಪಷ್ಟತೆ ಕೊಟ್ಟಿದ್ದಾರೆ. 2028ಕ್ಕೆ ಮುಖ್ಯಮಂತ್ರಿಗಳ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರ ಆಸೆ ಆಕಾಂಕ್ಷೆಗಳನ್ನ ನಿಮ್ಮನ್ನ ನಂಬಿ ಹೇಳಿದ ಮಾತ್ರಕ್ಕೆ ಭಿನ್ನಮತ ಅಂತ ತಿಳ್ಕೋಬೇಡಿ. ಎರಡನೇ ಮತ್ತೆ ದೇಶಪಾಂಡೆ ಅವರ ವಿಚಾರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳ್ತಾರೆ. ಅದು ನಾನು ಹೇಳ್ತಾ ಇದ್ದೀನಿ ಕೇಳಿ, ಹೈಕಮಾಂಡ್ ಮತ್ತೆ 136 ಶಾಸಕರ ಬೆಂಬಲ ಇರೋವರೆಗೂ ಸಿದ್ದರಾಮಯ್ಯ ಯಾರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಡಿವಾಣ ಆಗ್ತಕ್ಕ ವಿಚಾರದಲ್ಲಿ ವೆರಿ ಶಾರ್ಟ್ಲಿ ವಿಲ್ ಹ್ಯಾವ್ ಎ ಗುಡ್ ನ್ಯೂಸ್ ಆನ್ ದಟ್ ಮ್ಯಾಟರ್. ಮುಟ್ಟಾಳ್ರ ವಿಚಾರಕ್ಕೆ ಬಂತು, ಒಂದು ನಿಮಿಷ ನಿಮ್ಮ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು ಬಿಜೆಪಿ ವಕ್ತಾರರು. ನೀವು ಹೇಳಿದ್ರಿ ನಾಗರಾಜ್ ಯಾದವ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೇಳಿದಾಗ, ನಾಗರಾಜ್ ಯಾದವ್ 5 ಸಲ MLA ಆದ್ಮೇಲೆ ಕೇಳಬಹುದೇನೋ. ಆದ್ರೆ ನಾಗರಾಜ್ ಯಾದವ್ಗೆ ಸೀಮಿತವಾಗಿ ಹೇಳಿದ ವಿಚಾರ ಏನಂದ್ರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಮುಟ್ಟಾಳತನ ಪರಮಾವಧಿ ಅಂತ ಹೇಳಿದೆ. ಪರಮೇಶ್ವರ್ ಹೇಳಿದ್ರೆ ಮುಟ್ಟಾಳತನ ಆಗೋದಿಲ್ಲ. ಆದ್ರೆ ಪರಮೇಶ್ವರ್ ನಾನು ಆಗ್ಬೇಕು ಅಂತ ಹೇಳಿಲ್ಲ. ಅವ್ರು ಹೇಳಿರ್ತಕ್ಕ ವಿಚಾರಗಳು, ಕೇಳಿದ ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ನಾನು ನುಣ್ಸ್ಕೊಂಡು ಓಡ್ತಕ್ಕಂಥ ಹೇಡಿಗಳೆಲ್ಲ ನಾನು ಮಾತ್ರಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಇಲ್ಲ ಇಲ್ಲ ಖಾಲಿನೇ ಇಲ್ಲ, ನಾವ್ ಯಾರು ಆಕಾಂಕ್ಷಿಗಳೇ ಸದ್ಯಕ್ಕಲ್ಲ. ಅಧಿಕೃತ ವಕ್ತಾರರಾಗಿ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಕುರ್ಚಿನೂ ಖಾಲಿ ಇಲ್ಲ. DK ಶಿವಕುಮಾರ್ ಹಿಡಿದುಕೊಂಡು ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಜನ ನೋಡಿದ್ದಾರೆ, ಜನ ಕೇಳಿಸ್ಕೊಂಡಿದ್ದಾರೆ. ಜನ ಪರಮೇಶ್ವರ್ ಅವರು ಹಗಲುಗನಸಿಗೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.